ರಾಣೆಬೆನ್ನೂರು ರಾಣೆಬೆನ್ನೂರು ತಾಲೂಕು ಹುಲ್ಲತ್ತಿ ಗ್ರಾಮ. ಓಕೆ. ಸೊ ಎಷ್ಟು ಆಕಳುಗಳಿದೆ ಸರ್? ನನ್ನ ಹತ್ರ ಟೋಟಲ್ ಬಫೆಲೋಸ್ 100 ಇದಾವೆ ದೊಡ್ಡ, ಆಮೇಲೆ ಕರ 150, ಒಂದು 10 ಆಕಳ ಇದೆ. ಇದರೊಳಗೆ ಮಿಲ್ಕಿಂಗ್ ಎಷ್ಟಿದೆ ಸರ್ ಈಗ? ಮಿಲ್ಕಿಂಗ್ 50%, 40 ಎನಿಮಲ್ಸ್ ಇದಾವೆ ಮಿಲ್ಕಿಂಗ್. 40 ಎನಿಮಲ್ಸ್. ಸೊ ಎಷ್ಟು ಹಾಲಾಗುತ್ತೆ ಸರ್? ಹಾಲ ಈಗ ಎಟ್ ಪ್ರೆಸೆಂಟ್ ಒಂದು 300 ಲೀಟ್ರ್ ಐತಿ. 500 ಇದೆ, ಎಲ್ಲ ಪ್ರೆಗ್ನೆಂಟ್ ಇದಾವೆ. ಈಗ 300 ಇದೆ. ಓಕೆ. ಬೆಳಗ್ಗೆ ಸಾಯಂಕಾಲ 2 ಸೇರಿ. ಹಾಂ. ಸೊ ಎಲ್ಲಿ ಹಾಕ್ತೀರಿ ಸರ್ ಹಾಲು? ನಾವು ನಮ್ಮದೇ ಸೇಲ್ ಇದೆ, ಮತ್ತು ಹೋಟ್ಲಿಗೆ ನಾವು ಪನ್ನೀರು ಆ ಥರ ಮಾಡ್ತೀವಿ, ಮತ್ತು ಕೆಲವು KMF ಕೊಡ್ತೀವಿ. ಓಕೆ. ಸೊ ಇದಕ್ಕೆ ಆಹಾರ ಏನೇನು ತಯಾರು ಮಾಡ್ತೀರಿ ಸರ್? ಹಸಿರು ಹುಲ್ಲು, ಸೂಪರ್ ನೇಪಿಯರ್ ಹಚ್ಕೊಂಡಿದ್ದೀವಿ, ಮತ್ತು ಕೆಲವು ಸೊರ್ಗಮ್ ಇದೆ, ಆಮೇಲೆ ಇದನ್ನು ಮಾಡ್ತೀವಿ, ಸೈಲೇಜ್ ಮಾಡ್ತೀವಿ. ಡ್ರೈ ಪೌಡರ್ ನಮ್ಮದು ಜೋಳದ ದಂಟು, ಕಡ್ಲಿ ಒಟ್ಟು ಅವನ್ನೆಲ್ಲ ಈ ಟೈಮಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ. ಸೈಲೇಜ್ ಮಾಡ್ತೀವಿ, ನಾವೇ ಸೈಲೇಜ್ ಮಾಡ್ತೀವಿ. ರೈತರ ಹತ್ರ ತೊಗೊಂಡು ಸೈಲೇಜ್ ಮಾಡ್ತೀವಿ, ನಾವು ಬೆಳಿತೀವಿ. ಓಕೆ. ಸೊ ಇದ್ರದ್ದು ಸಗಣಿ ಎಲ್ಲ ಹೆಂಗೆ ಇದು ಮಾಡ್ತೀವಿ ಸರ್? ಸಗಣಿ ತೆಗಿಯೋದ? ಹಾಂ, ಟೋಟಲ್ ಇದ್ರದ್ದು ಅದನ್ನ ಮೇನ್ ಮೇಂಟೆನೆನ್ಸ್. ಹಾಂ ಸರ್. ಈಗ ಇದು ಯಾವುದಂದ್ರೆ ಇದು ಲೂಸ್ ಹೌಸ್ ಅಂತ ನಾವು ಇದು ಮಾಡೋದು. ಎನಿಮಲ್ಸ್ ಯಾವನು ಕಟ್ಟಂಗಿಲ್ಲ ನಾವು. ಓಕೆ ಸರ್. ಅಲ್ಲಿಂದ ನಾವು ಮಿಲ್ಕ್ ಪಾರ್ಲರಿಗೆ ಹೋಗಿ ಹಾಲಿಂಡೋ ಟೈಮಿಗೆ 2 ಟೈಮ್ ಹೋಗುತ್ತೆ. ಆಟೋಮೆಟಿಕ್ ಬಾನಿ ಮಾಡಿದ್ದೀವಿ. ಆ ಬಾನಿಯಲ್ಲೆಲ್ಲ ನೀರು ತುಂಬಿಕೊಂಡುತ್ತೆ. ಬೇಕಾದಾಗ ಅವು ನೀರು ಕುಡಿತಾವು, ಮೇವು ತಿಂತವು. ಮತ್ತು ಹೋಗಿ ಅಲ್ಲಿ ಮಣ್ಣಿನ ಜಾಗ 2 ಭಾಗ ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿರ್ತೀವಿ. ಒಂದು ಇಲ್ಲಿ ಎನಿಮಲ್ ಸ್ಟ್ಯಾಂಡಿಂಗ್ ಏರಿಯಾ ಅಂತ ಹೇಳ್ತಾರೆ. ಇಲ್ಲಿ ದನ ನಿಲ್ಲೋದು, ಇಲ್ಲಿ ನಿಲ್ಲೋದು ಪ್ಲಸ್ ಅವು ಮೇವು ತಿನ್ನೋ ಜಾಗ ಇದು ಫೀಡಲ್ಲಿ. ಮತ್ತೆ ರೆಸ್ಟಿಂಗ್ ಏರಿಯಾ ಅದು ಮಣ್ಣು ಪ್ರದೇಶ ಮಾಡಿರ್ತೀವಿ. ಅದನ್ನೆಲ್ಲ ಸಗಣಿ ನಾವು ಅದು ನಮಗೆ ಬೇಕಾದ ತೆಗೆಯೋದು, ಒಣಗಿದ ಮೇಲೆ ತೆಗಿತೀವಿ. ಆ ಥರ ಇರುತ್ತೆ. ಒಂದ್ಸಲ ಮೇವು ಹಾಕ್ತೀವಿ. ಒಂದೇ ಸಲ ಬೆಳಿಗ್ಗೆ 9 ಗಂಟೆ ಮೇವು ಹಾಕಿರ್ತೀವಿ. ಹಾಕಿ ಎಲ್ಲ ಬೆಳಿಗ್ಗೆ ಮಾರನೇ ದಿವಸನೇ ಅದು ಏನು ಉಳಿಯುತ್ತೆ ಅಂತ ತೆಗೆದು ಮತ್ತೆ ಹೊಸ ಮೇವು ಹಾಕ್ತೀವಿ. ಸಗಣಿ ಎಲ್ಲ ತೆಗೆದು ಏನು ಮಾಡ್ತೀವಿ, ಡೋಸರ್ ಇದೆ, ಡೋಸರಲ್ಲಿ ದೂಡ್ ಬಿಡ್ತೀವಿ. ಒನ್ ಟೈಮ್ ಟ್ರ್ಯಾಕ್ಟರ್ ಡೋಸರ್ ಇದೆ, ಅಲ್ಲಿದೆ ನೋಡ್ರಿ ಡೋಸರ್. ಆ ಡೋಸರಲ್ಲಿ ದೂಡ್ ಬಿಡ್ತೀವಿ ಸಗಣಿ. ಎಷ್ಟು ಲೋಡ್ ಸಗಣಿ ಆಗುತ್ತೆ ಸರ್ ಇದು? ಒಂದು ಟ್ರ್ಯಾಕ್ಟರ್ ಮೇಲೆ ಆಗುತ್ತೆ ರೀ. ಒಂದು ಹೆಚ್ಚು ಕಡಿಮೆ ಒಂದು 2 ಟನ್ ಸಗಣಿ ಆಗುತ್ತೆ. ಹಾಂ, ಎಲ್ಲಿ ಒಂದು ಮಂತಿಗೆ ಅಲ್ಲ, ಒಂದು ದಿನಕ್ಕೆ 2 ಟನ್. ಹಾಂ, ದಿನಕ್ಕೆ 2 ಟನ್. ಓಕೆ. ಸೊ ಅದನ್ನ ಹೆಂಗೆ ನೀವು